ನಮಸ್ಕಾರ ಕನ್ನಡಿಗರೇ, ನೀವು ನೋಡ್ತಾ ಇದ್ದೀರಾ ಜ್ಞಾನಚಕ್ಷುಹು. ನಾನು ರಾಘವೇಂದ್ರ. ಇದು ಕೇವಲ ಒಂದು ಘಟನೆ ಅಲ್ಲ, ಇದು ಕನ್ನಡದ ಆತ್ಮಕ್ಕೆ ಬಂದ ಹೊಡೆತ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ 2 ದಿನದಿಂದ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಈ ವಿಡಿಯೋನ ನೋಡಿದ್ರೆ ಪ್ರತಿಯೊಬ್ಬ ಕನ್ನಡಿಗರ ಹೃದಯದಲ್ಲಿ ರಕ್ತ ಕುದಿಯುವಂತೆ ಮಾಡಿದೆ. ಕರ್ನಾಟಕದಿಂದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಕೇರಳಕ್ಕೆ ಶಬರಿಮಲೆಗೆ ಹೊರಟಿರ್ತಾರೆ. ತಮಿಳುನಾಡಿನಲ್ಲಿ ಒಬ್ಬ ವಾಹನಕ್ಕೆ ಕಟ್ಟಿದ್ದಂತ ಕನ್ನಡದ ಬಾವುಟವನ್ನ ಕಿತ್ತಾಕಿ ಚಾಲಕನಿಗೆ ಒಡೆದು ಹಲ್ಲೆಯನ್ನ ಮಾಡಿದ್ದಾನೆ. ಆ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಆ ಘಟನೆಯನ್ನ ನೋಡಿದ್ರೆ ಪ್ರತಿಯೊಬ್ಬ ಕನ್ನಡಿಗನ ರಕ್ತ ಕುದಿಯುವಂತೆ ಮಾಡಿದೆ. ನಾವು ಬೇರೆ ರಾಜ್ಯಕ್ಕೆ ಹೋದ್ರೆ ನಮ್ಮ ಗುರುತನ್ನ ನಾವು ಕಳಚಿಡ್ಬೇಕಾ? ನಮ್ಮ ಭಾಷೆಯ ಪ್ರೀತಿಯನ್ನ ನಾವು ಮರಿಬೇಕಾ? ಕನ್ನಡದ ಬಾವುಟ ಒಂದು ಕೇವಲ ಬಟ್ಟೆ ತುಂಡಲ್ಲ, ಅದು ನಮ್ಮ ಇತಿಹಾಸದ ಬೆವರು. ಇದು ಕನ್ನಡಿಗರ ಹೋರಾಟದ ಗಾಯ, ನಮ್ಮ ತಾಯ್ನುಡಿಯ ಉಸಿರು. ಅಂತ ಬಾವುಟವನ್ನ ಕಿತ್ತು ಬಿಸಾಡಿದ್ರೆ ಪ್ರತಿಯೊಬ್ಬ ಕನ್ನಡಿಗನ ಹೃದಯ ಮೇಲೆ ಕಾಲಿಟ್ಟು ತುಳಿದಂತೆ. ಇದು ಪ್ರತಿಯೊಬ್ಬ ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ. ಇದ್ರ ಬಗ್ಗೆ ನಾವೆಲ್ಲ ಧ್ವನಿ ಎತ್ತಲೇಬೇಕು. ಯಾರು ಈ ಕೃತ್ಯವನ್ನ ಎಸಗಿದಾನೆ ಅವನಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಅವನಿಗೆ ಏನು ಶಿಕ್ಷೆ ಆಗಬೇಕು ಅದು ಆಗ್ಲೇಬೇಕು. ಮುಂದೆ ಯಾರಾದ್ರೂ ಈ ರೀತಿ ತಪ್ಪನ್ನ ಮಾಡಬೇಕು ಅಂತ ಹೇಳಿದ್ರೆ ಅವರು 100 ಸಲ ಯೋಚನೆ ಮಾಡಬೇಕು. ಆ ರೀತಿ ನಾವೆಲ್ಲ ಧ್ವನಿ ಎತ್ತಬೇಕು. ಒಂದು ಮಾತು ಸ್ಪಷ್ಟವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ಲಕ್ಷಾಂತರ ಜನರು ತಮಿಳರು ಬಂದು ಇಲ್ಲಿ ಕೆಲಸವನ್ನು ಮಾಡ್ತಾ ಇಲ್ಲಿ ಜೀವನವನ್ನ ಕಟ್ಕೊಂಡಿದ್ದಾರೆ. ನಮ್ಮ ಕನ್ನಡ ನಾಡಿನ ಅನ್ನವನ್ನ ತಿಂದಿದ್ದಾರೆ, ನಮ್ಮ ಕಾವೇರಿ ನೀರನ್ನ ಕುಡಿದಿದ್ದಾರೆ, ನಮ್ಮ ಕನ್ನಡ ಗಾಳಿಯಲ್ಲಿ ಉಸಿರಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಎಷ್ಟೋ ಜನರಿಗೆ ಅವರಿಗೆ ಬದುಕನ್ನ ಕಟ್ಕೊಟ್ಟಿದೆ. ಇಲ್ಲಿ ಅವರು ಬಂದಾಗ ಇಲ್ಲಿ ಅವರ ಭಾಷೆಯನ್ನ ಕೇಳಿ ನಾವು ಅವ್ರಿಗೆ ಹೊಡೆದಿಲ್ಲ, ಅವರ ಗುರುತನ್ನ ನಾವು ಕಳಚಿಟ್ಟಿಲ್ಲ. ಅವರಿಗೆ ಇಲ್ಲಿ ಅವಕಾಶವೂ ಕೂಡ ಇದೆ, ಇಲ್ಲಿ ಸುರಕ್ಷತೆನೂ ಕೂಡ ಇದೆ. ಇದು ನಮ್ಮ ಕರ್ನಾಟಕದ ಸಂಸ್ಕೃತಿ, ನಮ್ಮ ವಿಶಾಲ ಕನ್ನಡದವರ ದೊಡ್ಡತನ ಅಂತಾನೆ ಹೇಳ್ಬೋದು. ನಾವು ಕನ್ನಡ ಮಾತಾಡ್ತೀವಿ, ಕನ್ನಡ ಪ್ರೀತಿಸ್ತೀವಿ, ಕನ್ನಡಕ್ಕೋಸ್ಕರ ಧ್ವನಿನೂ ಎತ್ತುತ್ತೀವಿ. ಯಾರ್ಯಾರೆಲ್ಲ ರೀಲ್ಸ್ ಮಾಡ್ತೀರಾ, ಯಾರ್ಯಾರೆಲ್ಲ ವಿಡಿಯೋ ಮಾಡ್ತೀರಾ, ಈ ವಿಚಾರದ ಬಗ್ಗೆ ಪ್ರತಿಯೊಬ್ಬರು ಕೂಡ ರೀಲ್ಸ್ ಮಾಡಲೇಬೇಕು. ಈ ವಿಚಾರದ ಬಗ್ಗೆ ನಾವು ಧ್ವನಿ ಎತ್ತಲೇಬೇಕು. ಇದು ನಮ್ಮ ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ.